ಚಿಕನ್ ಎಲ್ಲ ಮಾಡಿದ್ರು, ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ನಾನು ದೊಡ್ಡಪ್ಪ ವಾಪಸ್ ಬಂದ್ವಿ. ಒಂದು ಅಜ್ಜಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಇದು ಮಾಡಿದ್ರು, ಸೇರಿಸಿದ್ರು. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಗುಡ್ ಮಾರ್ನಿಂಗ್ ಗಾಯ್ಸ್, ಕನ್ನಡ ಮೊದಲು ಅಂತ ಎಲ್ಲ ಕನ್ನಡದ ಹುಲಿಗಳಿಗೆ ನಿಮ್ಮ TN ಬೈ ಮಾಡುವ ನಮಸ್ಕಾರಗಳು. ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲರೂ ಹೇಗಿದ್ದಾರೆ? ಯಾರು ಸಖತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಏನು ಸ್ಪೆಷಲ್ ಇಲ್ಲ, ಒಂದು ಬೇಜಾರಿನ ವಿಷಯ. ಯಾಕಪ್ಪ ಅಂತಂದರೆ ನಮ್ಮ ಒಂದು ಅಜ್ಜಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಇದು ಮಾಡಿದ್ರು, ಸೇರಿಸಿದ್ರು. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಅಲ್ಲೇ ಹೋಗಿ ನೋಡ್ಕೊಂಡ್ ಬರೋಕ್ಕೆ ಹೊರಟಿದ್ದೀವಿ. ಅದನ್ನು ವ್ಲಾಗ್ ಮಾಡ್ತಿಲ್ಲ ಅಂತ ಕೆಲವರು ಅನ್ಕೋಬೋದು. ಡೈಲಿ ವ್ಲಾಗರ್ಸ್ ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಹಾಗೇನೆ ಗೈಸ್, ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನ್ನಿಂದ ಅಂತ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ. ನನ್ನಿಂದ ಥ್ರಿಲ್ಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವೆಲ್ಲ. ಡೈಲಿ ವ್ಲಾಗ್ಸ್ ಮಾಡೋರು ಏನೇ ಇದ್ರು ಬೆಳೆದಿರೋರು ಅಂತಂದರೆ ಸ್ವಲ್ಪ ಗ್ರೋ ಆಗಿರೋರು ಯೂಟ್ಯೂಬಲ್ಲಿ ಒಂದು 50K 15K 50K 100K ಈ ಥರ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿರೋರು ಅಂತ ನನಗೆ ಅರ್ಥ ಆಗಿದೆ. ಇನ್ನು ನಾನು ಡೈಲಿ ವ್ಲಾಗ್ ಜೊತೆಗೆ ಥ್ರಿಲ್ಲಿಂಗ್ ವಿಡಿಯೋ ಅಂದರೆ ಕಾಮಿಡಿ ವಿಡಿಯೋ, ಚಾಲೆಂಜಿಂಗ್ ವಿಡಿಯೋ ಮತ್ತು ಫ್ರಾಂಕ್ ವಿಡಿಯೋ ಈ ಥರ ವೀಡಿಯೋಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಡೈಲಿ ಲೈವ್ ಕೂಡ ಬರೋಣ ಅಂತ ಇದ್ದೀನಿ. ಯಾಕಪ್ಪ ಅಂದರೆ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆದಷ್ಟು ನನಗೆ ಬೇಗ ಇದು ಮಾನಿಟೈಸೇಷನ್ ಆಗುತ್ತಲ್ವ, ಅದಕ್ಕೆ. ಓಕೆ ಗೈಸ್, ನೆಕ್ಸ್ಟ್ ನಿಮಗೆ ಬಾಚಗಡೆ ಸಿಗ್ತೀನಿ, ಹೇಗೆ ಕಾಣಿಸಿದ್ದೀನಿ ಅಂತ ಕಮೆಂಟ್ ಮಾಡಿರಿ. ಹಾಗೆಯೇ ಕನ್ನಡ ಕೂಡ ಒಂದ್ಸಲ ನೋಡ್ಕೊಂಡ್ಬಿಟ್ರೆ. ಓಕೆ ಗೈಸ್, ನೆಕ್ಸ್ಟ್ ಮತ್ತೆ ಎಲ್ಲಿ ವಿಡಿಯೋ ಮಾಡ್ತೀನಿ ಅಲ್ಲಿ ಸಿಗೋಣ. ಓಕೆ ಗಾಯ್ಸ್, ಅವನ್ನಂತೂ ಬಿಟ್ಬಿಟ್ಟು ಅಂತ ಅಂದರೆ ನೋಡ್ಕೊಂಡು ಹೇಗೈತೆ ಅಂತ ಎಲ್ಲ ವಿಚಾರಿಸ್ಕೊಂಡು ಮಾತಾಡಿಸ್ಕೊಂಡು, ಹಾಗೆಯೇ ಚಿಕನ್ ಎಲ್ಲ ಮಾಡಿದ್ರು, ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ನಾನು ದೊಡ್ಡಪ್ಪ ವಾಪಸ್ ಬಂದ್ವಿ ಮಣಿಮಿಕ್ಕಿಯಿಂದ. ಗಾಯ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಾನು ಹೋಗಿ ಬರೋದು ಎಲ್ಲ ವಿಡಿಯೋ ಮಾಡಿಲ್ಲ, ಬರೋಸರಿಗೆ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ, ಮಧ್ಯೆ ಹಾಕಿದ್ದೆ ನಿಮಗೆ ಗೊತ್ತಲ್ಲ ಗಾಯ್ಸ್. ಜಾಸ್ತಿ ಲೆಂತಿ ವಿಡಿಯೋ ಬೇಕು, ಬಟ್ ಏನು ಮಾಡೋದು, ಏನು ಕಂಟೆಂಟ್ ಮಾಡಿದ್ರೆ ಡೈಲಿ ವ್ಲಾಗ್ ಮಾಡೋಣ ಅಂತಂದರೆ ಅಷ್ಟೊಂದು ಏನು ದೊಡ್ಡ ಫೇಮಸ್ ಆದ ಯೂಟ್ಯೂಬರ್ ಅಲ್ಲ, ಯಾರು ಜಾಸ್ತಿ ನೋಡೋಲ್ಲ ಡೈಲಿ ವ್ಲಾಗ್ಸ್ನ. ಬಟ್ ಡೈಲಿ ವ್ಲಾಗ್ಸ್ ಮಾಡಲೇಬೇಕು, ಯಾಕಂದರೆ ಡೈಲಿ ವಿಡಿಯೋ ಹಾಕಬೇಕು. ಹಂಗಾಗಿ ಅದನ್ನೇ ಡೈಲಿ ವ್ಲಾಗ್ಸೇ ಮಾಡ್ತಾಯಿದ್ದೀನಿ. ಈಗ ನಾನು ಅದ್ರ ಜೊತೆಗೆ ಏನಾರು ಒಂದು ಎಕ್ಸೈಟ್ಮೆಂಟಾಗಿ ನಿಮಗೆ ಇಷ್ಟ ಆಗೋಂಥದ್ದು ಏನಾರು ಮಾಡಬೇಕು. ಹಂಗಾಗಿ ನಾನು ಹುಡುಕ್ತಾಯಿದ್ದೀನಿ ಫ್ರಾಂಕ್ ವೀಡಿಯೋಸ್, ಕಾಮಿಡಿ ವೀಡಿಯೋಸ್ ಆ್ಯಂಡ್ ಇಟಿಸಿ ಈ ಥರದ್ರಲ್ಲಿ ಯಾವ್ದು ಬೇಕು ಅಂತ ನೀವೇ ಒಂದು ಗೆಸ್ ಮಾಡಿ, ದಯವಿಟ್ಟು ನೀವೇ ಒಂದು ಗೆಸ್ ಮಾಡಿಬಿಟ್ಟು ಕಳಿಸ್ಬೇಕು ಅಂತೇಳಿ ಇಷ್ಟಪಡ್ತೀನಿ ಗೈಸ್. ಅಂದರೆ ನೀವು ಏನು ಇಷ್ಟಪಡ್ತೀರಾ ಅಂದರೆ ಯಾವ ಥರ ವೀಡಿಯೋ ನನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಥರ ವೀಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ಓಕೆ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬು ಪದೇ ಹೇಳಲ್ಲ ನಾನು, ಪಟಾಪಟನೆ ಮಾಡ್ಕೊಳ್ಳಿ. ಹೊಸಬ್ರು ಬಂದವರು ಸಬ್ಸ್ಕ್ರೈಬ್ನ ಹಳೆಬ್ರು ಲೈಕು ಶೇರ್ ಜಾಸ್ತಿನೇ ಮಾಡಿ. ಹಾಗೆಯೇ ಐಪನ್ನ ಒಂದು ಆಫ್ ಮಾಡಿ, ಹಾಗೆಯೇ ಐಪನ್ನ ಒಂದು ಆಪ್ಷನ್ ಐತೆ, ಅದನ್ನು ಮಾತ್ರ ಬಿಡಿ ಐಪ್ ಮಾಡಿ. ಎಲ್ಲ ವಿಡಿಯೋಗಳನ್ನು ಕೂಡ ಐಪ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ
ಐಪಿಗೂ ಏನೂ ದುಡ್ಡು ಕೊಡಬೇಕಾಗಿಲ್ಲ. ಸುಮ್ಮನೆ ಹಂಗೆ ಕಮೆಂಟಿಂಗ್ ಸೈಡಿಗೆ ಸ್ಕ್ರೋಲ್ ಮಾಡಿದರೆ ಐಪನ್ನ ಒಂದು ಆಪ್ಷನ್ ಬರುತ್ತೆ. ಆ ಐಪನ್ನ ಮಾಡಿ. ಯಾಕಪ್ಪ ಅಂತಂದರೆ ಅದರಿಂದ ಇನ್ನೂ ಒಂದಷ್ಟು ಜನಕ್ಕೆ ನನ್ನ ಒಂದು ವೀಡಿಯೋ ರೀಚ್ ಆಗುತ್ತೆ ಹಾಗಾಗಿ. ಇನ್ನೇನೂ ಇಲ್ಲ. ದಯವಿಟ್ಟು ಐಪನ್ನ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಜಾಸ್ತಿ ಲೆಂತ್ ಆಗಿಲ್ಲ, ಒಂದು 5 to 6 ಮಿನಿಟ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಗೈಸ್, ಲೈವ್ ಬರ್ತೀನಿ. ಲೈವ್ಗೆ ಯಾರ್ಯಾರು ಇವತ್ತಿನ ಲೈವ್ಗೆ ಜಾಯ್ನ್ ಆಗಿದ್ರ ಈ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.